ಹಾಗಾಗಿ ಈ ಕಾಲದಲ್ಲಿ ಭಾವನೆಯಲ್ಲಿ ಅವರಿದ್ದಾರೆ ಖಂಡಿತವಾಗಿಯೂ ಸ್ವಲ್ಪ ಆಲೋಚನೆ ಮಾತ್ರವಲ್ಲ, ರೇಖೆಯತ್ತ ನನ್ನ ದೃಷ್ಟಿ ನಾನು ಹರಿಸಿದೆ. ಜನಸಾಮಾನ್ಯರು ಹೇಳಿದಂತಹ ಮಾತುಗಳನ್ನು ಕೇಳಿದಾಗ ಯಾರಿರಬಹುದು ಎಂಬುದಾಗಿ ನಾನು ಇವತ್ತಿನ ಆಲೋಚನೆ ಮಾಡಿದಾಗ ಉತ್ತರ ಈಗ ದೇವವೈದ್ಯರಾದಂತಹ ಶ್ರೀ ದೇವತೆಗಳು ಅವರ ಕುಮಾರಕರಾದಂತಹ ಮಹಿಮದೇವಿಯವರು ಬಲಾಢ್ಯರಾಗಿದ್ದಾರೆ. ರಾಮಾವತಾರದಲ್ಲಿ ಕರೆಯುವ ನದಿಯಲ್ಲಿ ಹಿರಿಯಾಣವನ್ನು ಹೊಂದಂತಹ ಆ ಭಕ್ತಿಗಳಲ್ಲಿ ಬಂದಿದ್ದವರು 4 ಮಂದಿಗಳು. ಓರ್ವಾದ ಕಾಂಬವ, ಮತ್ತೊಬ್ಬ ಆಂಜನೇಯ, ಮತ್ತೀರ್ವಮಣಿ ನೈಂದಿದ್ದರು. ಅದು ಆ ಹೊತ್ತಿನಲ್ಲಿ ಅವರನ್ನು ಆಸೆಯನ್ನು ತೋಡಿಕೊಂಡಾಗ ಅವರಿಗೆ ಒಂದು ಮಾತನ್ನು ನಾನು ಹೇಳಿದವರಿದ್ದೇನೆ. ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ಧರ್ಮಸಂಸ್ಥಾಪನಾರ್ಥಾಯ ಈಗ ಹೀಗಾಗಿ ಧರ್ಮವನ್ನು ರಕ್ಷಿಸುವುದಕ್ಕಾಗಿ ಬೇರೆ ಬೇರೆ ರೀತಿಯಲ್ಲಿ ನಾನು ಅವತಾರವನ್ನು ತಾಳಿ ಬರ್ತೇನೆ ಎಂಬುದಾಗಿ ಮಾತ್ರವಲ್ಲ, ನನಗೆ ನನ್ನ ದರ್ಶನ ಮಾರ್ಗವನ್ನು ಒದಗಿಸಿಕೊಡ್ತೇನೆ ಎಂಬುದಾಗಿ ಹೇಳಿದ್ದೇನೆ. ಅವರೇ ಬಂದಿದ್ದಾರೆ ಎಂದಿದ್ದೇನೆ. ಬಂದದ್ದು ಬಹಳ ಒಳ್ಳೆಯದಾಯಿತು. ನನ್ನ ಅವರ ದರ್ಶನ ಈ ಹೊತ್ತಿನಲ್ಲಿ ಆಗುವಾಗ ಯಾಕೆ ಇಲ್ಲಿ ಸ್ವಲ್ಪ ಮುಂಬೈ ಬರುತ್ತ ಅಂದರೆ ನಾನು ಮೊದಲೇ ಹೇಳಿದಾಗ ನಮ್ಮಲ್ಲಿ ಕೆಲವರು ಇದ್ದಾರಲ್ಲ. ಬೇರೆ ಯಾರನ್ನು ಒಪ್ಪಿಕೊಳ್ಳುವವರಲ್ಲ, ಅಪ್ಪಿಕೊಳ್ಳುವವರಲ್ಲ. ಅವರಾಗಿ ಇಲ್ಲಿಗೆ ಬಂದಿದ್ದಾರೆ ಅಂತಿದ್ದರು. ನನಗೆ ಸಂತೋಷ ಆಗೋದಕ್ಕೆ ಕಾರಣ ಇತ್ತು. ನಮ್ಮಲ್ಲಿ ಕೆಲವರೆಲ್ಲ ಇದ್ದಾರೆ, ಅವರು ಎಲ್ಲಿದ್ದಾರೆ, ಹೇಗಿದ್ದಾರೆ, ತಾನೆಷ್ಟು, ತಾನೇನು ಅವರಿಗೆ ಗೊತ್ತೇ ಇಲ್ಲ. ಸ್ವರೂಪ ಜ್ಞಾನ ಇಲ್ಲದೆ ಎಷ್ಟು ಬಂದಿದ್ದಾರೆ ಲೆಕ್ಕಪಟ್ಟಿರುವುದು. ಆದರೆ ನೇರವಾಗಿ ಅವರಿಗೆ ಶಿಕ್ಷೆಯನ್ನು ನಾವು ಕೊಡುವುದಕ್ಕೆ ಆಗುವುದಿಲ್ಲ. ಇಂತಹ
ನಮಗೆ ಗೊತ್ತೇನೆ ಆಗಿಲ್ಲ ಅಂತ ನಾವು ನಮ್ಮಷ್ಟಕ್ಕೆ ಇಟ್ಟುಕೊಂಡು ಆ ಪ್ರಚಂಡದಲ್ಲಿ ಇವರನ್ನು ಬಳಸಿಕೊಂಡು ಇವರಿಗೆ ಎಷ್ಟು ಯಾರಿಂದ ಎಷ್ಟು ಬೀಳಬೇಕು ಅದರ ಬಗ್ಗೆ ನಾವು ಆಲೋಚನೆ ಮಾಡಬೇಕು. ಬಲವರ್ತಿಯರಾದಂತಹ ಮೈಕಟ್ಟಿಗಳಲ್ಲಿ ಅವರ ಬಳಿಗೆ ಯಾರನ್ನು ಕಳುಹಿಸುವುದು? ಯಾಕಂದರೆ ಅಹಂಕಾರ ಮುರಿಯಬೇಕು, ಯಾರನ್ನು ಅಂತ ಆಲೋಚನೆ ಮಾಡಿದಾಗ ಸರಿ ಸರಿ ಅವನೇ ಸರಿ ದೇವದಕ್ಕೆ ಹೇಳ್ತಾರೆ, ವಾಹನ ನಾನು ಇಲ್ಲದಿದ್ದರೆ ನೀವೇನು ಅಲ್ಲ. ಅವರ ತಲೆಯಲ್ಲಿ ಏನು ಎಷ್ಟು ಉಂಟು ಅವರಿಗೆ ದಿನಕನನ್ನು ಅವನಿಗೊಂದು ಮಕ್ಕಳು ಬೇಕು. ಹಾಗಾಗಿ ಸಂಚರಿಸುತ್ತಾ ಇರುವಾಗ ಒಮ್ಮಿಂದೊಮ್ಮೆ ಗರಿ ಗರುಡ ಬಾ ಎಂಬುದಾಗಿ ನಿನ್ನ ಮಾತನ್ನು ಕೇಳಿತು. ಅವಾಗ ಬೇಗನೆ ನಾನು ನಿನ್ನ ಮುಂಭಾಗದಲ್ಲಿ ನಿಂತಿದ್ದೇನೆ. ಈಗ ಅರಿತುಕೊಂಡದ್ದು ಮುಂದೆ ನಿನ್ನಿಂದಲ್ಲ, ನಿನ್ನೇನು ಪ್ರಯೋಜನವಿಲ್ಲ, ನನ್ನಿಂದಲೇ ಕೆಲಸವಾಗಬೇಕು ಎನ್ನುವಂತಹ ಉದ್ದೇಶ ನಿನ್ನದು. ಹಾಗಿರುವಾಗ ಏನದು ಕ್ಷಣ ಮಾತ್ರದಲ್ಲಿ ನಾನು ಮಾಡಬಲ್ಲೆ. ಯಾವ ವಿಚಾರ ಹೇಳಬೇಕು? ಪುರದ ಮಧ್ಯದೊಳು ಬಲವಾನ ಧೀರ ರೈತನೋ ದುರ್ಲಭದ ಗೈವನನು ಬೇಗದಿ ಕರೆದು ತವುಗೆಡೆಗೆ ಬರದಿರೆ ತುರದಿ ರಟ್ಟೆಯ ಕಟ್ಟಿದ ಶರಣದೊಳೆರಗಿರ್ಬ ಗರುಡನ ಮುರಬರ ವಂದಿಸುತ್ತ ಎಂದೋ ಗರುಡ ನಿನ್ನಷ್ಟು ಹತ್ತಿರದವರು ನನಗೆ ಆಗುತ್ತಿಲ್ಲ. ಮಾತ್ರ ಅಲ್ಲ, ಎಲ್ಲಿಗಾದರೂ ನಾನು ಪ್ರಯಾಣ ಹೋಗಬೇಕು ಅಂತ ನಾನು ಎನಿಸುವುದು ಮಾತ್ರ. ಎನಿಸಿದ ಸ್ಥಳಕ್ಕೆ ನಾನು ಹೋಗುವ ಹಾಗೆ ಹೋಗಬೇಕು ಅಂತಾದ್ರೆ ನಿನ್ನ ಅನಿವಾರ್ಯತೆ ನನಗೆ ನಾನು ಬರಲೇಬೇಕು. ನಾನಿಲ್ಲ ನೀವು ಎಲ್ಲಿ ಹೋಗಿ ಹೋಗುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಎಲ್ಲರೂ ಹೇಳುವುದು ಹಾಗೆ, ನನ್ನನ್ನು ಗರುಡಗಮನ ನಿಜ ನಿನ್ನ ಮೇಲೆ ಕುತ್ಕೊಂಡು ಹೋಗುವ ಕಾರಣ ಅದೆಲ್ಲ ಹೇಳ್ತಾರೆ. ಏನು ಮಾಡೋಣ ಹೇಳಿ? ದುಡಿಯುವುದು ನಾನು, ಹೆಸರು ನಿಮಗೆ. ನನಗೆ ಇಲ್ಲ, ನಿನಗೂ ಉಂಟಲ್ಲ ಗಮನ ಮಾತ್ರ. ನನ್ನದು ಗರುಡ ನೀನೇ ಅಲ್ವಾ? ಅದೇ ನನ್ನಿಂದ ನಿನಗೆ ಒಂದದ್ದೇ. ಹೌದಪ್ಪ, ಏನೇ ಆದ್ರೂ ನಿನ್ನ ಮೂಲಕವಾಗಿ ಬಂದ ಚಿಂತೆ ನಾನು ತಿಳ್ಕೊಳ್ಳಿ. ಸರಿ, ಆದ್ರೆ ಇವತ್ತು ಯಾವ ಪ್ರಯಾಣ ಇಲ್ಲ. ಇಲ್ವಾ? ಎಲ್ಲಿಗಾಗಿ ಹೋಗಬೇಕು ಎಂಬ ಉದ್ದೇಶದಿಂದ ನಿನ್ನನ್ನು ಕರೆದದ್ದು ನಾನಲ್ಲ. ಮತ್ತೆ ಸುಮ್ಮನೆ ಕರ್ತದ್ದ? ಏನಾದರೂ ಅಗತ್ಯ ಅವಶ್ಯ ಇಲ್ಲದ್ರೆ ನೀನು ಬರ್ತೀಯ, ಅಥವಾ ಒಂದು ವೇಳೆ ನಾನು ಹಾಗೆ ಕರೆದೆ ಅಂತಾದ್ರೆ ನನಗೆ ಉತ್ತರ ಕೊಡಲಿಕ್ಕೆ ಕಷ್ಟ ಆಗುತ್ತಿಲ್ಲ. ಅದನ್ನೆಲ್ಲ ನಾನು ಆಲೋಚನೆ ಮಾಡಿದ್ದೇನೆ. ಆದರೆ ಈಗ ಒಂದು ಪ್ರಸಂಗ ನಡೆದು ಹೋಗಿದೆ. ಹೌದು, ಎಂದು ಯಾರು
ಹಾ. ಎಂದು ಯಾರು ಕೇಳುವುದಕ್ಕೆ ಸಾಧ್ಯ ಇಲ್ಲದ, ಹಾ. ಎಂದು ಯಾರು ನೋಡಿರದ, ಹಾ. ಎಂದು ಯಾರು ನೋಡುವುದಕ್ಕೆ ಸಾಧ್ಯ ಇಲ್ಲದ ಒಂದು ಪ್ರಸಂಗ ನಡೆದು ಹೋಗಿದೆ. ಅದು ಯಾವ ಪ್ರಸಂಗ? ಅದೀಗ ಹೊಸದು. ಹೌದೌದು. ನೀನು ಹೇಳಿ. ನಮ್ಮ ಉಪವನ ಉಂಟಲ್ಲ, ನಮ್ಮ ಈ ದಾರಿಗೆ ನಮ್ಮದೇ. ಹೌದು. ನಾನು ನೋಡ್ತೀನಿ. ಎಷ್ಟು ಲಕ್ಷವಿಟ್ಟು ನಾವು ಅದನ್ನು ನೋಡ್ತಾ ಇದ್ದೇವೆ. ಅಲ್ಲೇ ಹಾರಾಡ್ತಾ ಇದ್ದೆ ನಾನು. ಹೌದಲ್ಲ? ಅಲ್ಲಿಗೆ ಎರಡು ಮಂಗಗಳು ಉಂಟಾಗಿದೆ. ಮಂಗಗಳ ಕುಬಡಲ ಹುಟ್ಟಿದ್ದಾರ ಬಂದದ್ದು ಮಾತ್ರ ಅಲ್ಲ, ಎಲ್ಲ ಅಸ್ತವ್ಯಸ್ತ ಅದು ಗಿಡಗಳನ್ನೆಲ್ಲ ತುತ್ತರಿಸಿ, ಹಣ್ಣುಗಳನ್ನೆಲ್ಲ ಕೊಯ್ದು ಹಾಳು ಮಾಡಿ, ಬೇಡ ಬೇಡದ ಉಪದ್ರವಗಳನ್ನೆಲ್ಲ ಮಂಗಗಳು ಮಾಡಿದ್ದಾರೆ. ಬಹುಶಃ ಹೀಗೆ ಹಾ. ಒಂದು ತಿನ್ನುವ ಆಸೆ ಇರಬಹುದು. ಹಾ. ಅದಕ್ಕೇನು ಮಾಡಲು ಗೊತ್ತಾ? ಒಂದೇ ಉಪಾಯ. ಯಾವುದು? ಆ ಪ್ರಾಣಿಗಳು ಹೆದರುವುದು ಯಾವುದಕ್ಕೆ? ಯಾವುದಕ್ಕೆ? ಕರ್ಕಶವಾದಂತಹ ಶಬ್ದಕ್ಕೆ. ಹಾ. ಯಾವುದೊಂದು ಗಂಟೆಯ ಶಬ್ದವನ್ನು ಮಾಡಿದೆಯಾ ಹಾ. ಅದು ಓಡುತ್ತದೆ. ಹೌದಾ? ಆದ್ರೆ ಇದು ಹಾಗೆಲ್ಲ ಶಬ್ದಕ್ಕೆ ಓಡುವಂತಹ ಮಂಗಗಳಲ್ಲ. ಅಲ್ವೇ ಅಲ್ಲ? ಮಂಗಗಳು ಅಂತ ಹೇಳಿದಾಗ ಸಾಮಾನ್ಯ ಮಂಗ ಅಂತ ನೀವು ಭಾವಿಸಿಕೊಳ್ಳಬೇಡ. ಮತ್ತೇನು ವಿಶೇಷತೆ? ವಿಶೇಷವಾದಂತಹ ಯೋಗ್ಯತೆ ಉಳ್ಳಂತಹ ಮಂಗಗಳು, ಮಾತಾಡುವ ಮಂಗಗಳು. ಮಾತನಾಡುವ ಮಂಗಗಳು. ಹೌದೌದು. ಹಾಗಾದ್ರೆ ಮಾತನಾಡಿ ಕಳಿಸಬಹುದಿತ್ತು. ಯಾರು ಕಲಿಸುವುದು ಯಾರು? ಇದ್ದಾರಲ್ಲ ನಮ್ಮವರೇ. ಅಯ್ಯೋ, ಅವರೆಲ್ಲ ಹೋಗಿದ್ದಾರೆ ಕೆಲಸದವರೆಲ್ಲ, ಪ್ರಯತ್ನ ಮಾಡಿದ್ದಾರೆ. ಹಾ. ಆದ್ರೆ ಅವರ ಪ್ರಯತ್ನಕ್ಕೆ ಫಲ ಸಿಕ್ಕಿಲ್ಲ. ಸಿಕ್ಕಿಲ್ವಾ? ಸಿಕ್ಕಿದೆ. ಬೆನ್ನಿಗೆ ಸರಿ ಹೊಡೆದು ಕಳಿಸಿದ್ದಾರೆ. ಪೆಟ್ಟು ತಿಂದಿದ್ದಾರ? ಹಾಗಾದ್ರೆ ನನಗೆ ನೆನಪಾಯ್ತು. ಏನು? ಅವರು ಪೆಟ್ಟು ತಿಂದು ಬಂದು ಹೇಳಿದಾಗ ನನಗೆ ನೆನಪಾತು ನಿನ್ನ. ನನ್ನ ಅವರು ಪೆಟ್ಟು ತಿಂದು ಬಂದಾಗ ನೆನಪಾತು ನಿನ್ನ. ಏನು ನಾನು ಪೆಟ್ಟು ತಿಂದೆ? ಅಲ್ಲ, ನೀನು ಪೆಟ್ಟು ತಿಂದು ತಿಂತಲ್ಲ, ನಾನು ಪೆಟ್ಟು ಕೊಡುವಾಗ ಅದು ಅದು ಬರಬೇಕು. ಅವರು ತಿಂದಿದ್ದಾರೆ ಅಂತ ಹೇಳಿದ ಮೇಲೆ ನೀನು ತಿನ್ನಲೇಬೇಕು ಎಂಬ ಹರಕೆ ಇಲ್ಲ. ಇಲ್ಲವೇ ಇಲ್ಲ. ನೀನು ಸಾಮಾನ್ಯನೇ, ಅಸಾಮಾನ್ಯ, ನಿನ್ನ ಯೋಗ್ಯತೆ ಅಂತಹದ್ದು. ಮಹತ್ತರವಾದುದು. ಅಮೃತ ಕಲಶವನ್ನು ತರುವುದಕ್ಕೆ ದೇವಲೋಕಕ್ಕೆ ಒಮ್ಮೆ ಹೋದವ ನೀನು. ನಾನೇ ಎಂತಹ ನಾಗಗಳ ಬದ್ದರದಲ್ಲಿದ್ದಂತಹ ಅಥವಾ ಅವರ ಸುಪರ್ತಿಯಲ್ಲಿದ್ದಂತಹ ಅಮೃತ ಭಾಂಡವನ್ನು ತರುವುದಕ್ಕೆ ಅವರನ್ನು ಒಪ್ಪಿಸಿ ಅವರಿಂದ ಕಣ್ತಪ್ಪಿಸಿ ಆ ಭಾಂಡವನ್ನು ತರುವಾಗ ಅವರು ಹೋಗಿ ದೇವತೆ ಒಡೆಯನಾದಂತಹ ದೇವೇಂದ್ರನಿಗೆ ದೂರು ಕೊಟ್ಟಾಗ ಅವರೆಲ್ಲರನ್ನು ಬಳಿದೋರಿಸಿದವ ನಾನು. ದೇವೇಂದ್ರ ವಜ್ರಾಯುಧವನ್ನು ಎತ್ತಿಸಿದಾಗ ನೀನು ಸುಮ್ಮನೆ ಕೂತಿದ್ದೀಯ. ಏನು ಮಾಡಿದ್ದೀವಿ? ಹೇಗೆ ನಮ್ಮ ಅವತಾರ ಅವತಾರ ನಿನ್ನ ಗರಿ ಉಂಟಲ್ಲ ಸುಪರ್ಣ, ನಿಮಗೆ ಅದಕ್ಕೆ ಅಲ್ವ ಹೆಸರು ಸುಪರ್ಣ? ನಿನ್ನ ಗರಿಗಳನ್ನೆಲ್ಲ ಆ ದೇವೇಂದ್ರನ ವಜ್ರಾಯುಧಕ್ಕೆ ಬದಲಾಗಿ ನಿನ್ನ ಸುಪರ್ಣವನ್ನು ಎತ್ತಿ ಹಾಕಿದ್ದಾರೆ. ಅವಾಗ ಏನಾಯ್ತು? ಭೂಲೋಕದಲ್ಲಿ ಒಂದು ನದಿ ಹುಟ್ಟಿಕೊಂಡಿದ್ದೀಯ ಅಂತ ಗೊತ್ತಾ ನಿನಗೆ? ನಿನ್ನ ಸುಪರ್ಣ ಇದ್ದ ಜಾಗದಲ್ಲಿ ಒಂದು ನದಿಯಾಗಿದೆ. ಯಾವುದು? ಸೌಪರ್ಣಿಕ ನದಿ. ಹಾಗಾದ್ರೆ ನಿನ್ನ ಯೋಗ್ಯತೆ ಅಗಾಧವಾದದ್ದು. ನೀನು ಏನು ಮಾಡಬರ್ತೇನೆ? ಈಗ ಆದಂತಹ ಅಪಮಾನವನ್ನು ನಮಗೆ ಸಹಿಸುವುದಕ್ಕೆ ಸಾಧ್ಯ ಇಲ್ಲ. ಹಾಗೆಂತ ನನಗೆ ಹೋಗುವುದಕ್ಕೆ ಆಗುವುದಿಲ್ಲ. ಯಾಕೆ? ಬಂದದ್ದು ಮಂದಗಳು. ಒಂದು ವೇಳೆ ನಾನು ಎದುರಿಸುವುದಕ್ಕೆ ಹೋದಂತಾದ್ರೆ ಈ ಬಂದಂತ ವನಪಾಲಕರಿಗಾದ ಗತಿಯು ನನಗಾದ, ನನಗಾಗುವಂತ ಅಪಮಾನ ನಿನಗಾದ ಹಾಗೆ ಹೌದಲ್ಲ? ಅದಕ್ಕೆ ಅವಕಾಶ ಕೊಡಬಾರ್ದು. ಅದಕ್ಕೆ ಆದ್ರೆ ನೀನ್ ಯಾಕೆ ಹೋಗುದು? ಯಾಕೆ? ಅವರು ಒಂದೆರಡು ಮರದಿಂದ ಮರಕ್ಕೆ ಹಾರಿದೆ, ಅದಕ್ಕಿಂತ ಎತ್ತರಕ್ಕೆ ನೀನು ಇಲ್ಲಿ, ಅದಕ್ಕಿಂತ ಆಚೆಗೆ ನೀನು ಹಾರತಿ. ಒಂದು ವೇಳೆ ನಿನ್ನ ಮೇಲೆ ಕೈ ಮಾಡೋದಕ್ಕೆ ಬಂದ್ರೆ ನೀನು ಆಕಾಶದ ಮುಖ ಮಾಡಿದಾಗಿ ಒಮ್ಮೆ ಸೂರ್ಯಮಂಡಲಕ್ಕೆ ನೀನು ಹೋಗಿದ್ದೆ ಅಂತ ನೆನಪಿಸಲ್ಲ ನೀನು. ಹಾಗಾದ್ರೆ ಅದಕ್ಕೆ ಅವಕಾಶ ಕೊಡದೆ ಬಂದಂತಹ ಮಂಗಗಳಿಗೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟು ಎರಡು ರೆಕ್ಕೆಯಿಂದ ಆ ಎರಡು ಮಂಗಗಳನ್ನು ಹಿಡ್ಕೊಂಡು ಅವರನ್ನು ಬಂಧಿಸಿ ನನ್ನ ಬಗ್ಗೆ ಹೇಳ್ಕೊಂಡು ಬರಬೇಕು. ಇದೊಂದು ಕೆಲಸ ಮಾಡಬೇಕು. ಒಂದು ವೇಳೆ ನೀನು ಅಪಮಾನ ಮಾಡಿದ್ರೆ ಅದು ಕೂಡ ನನಗೆ ಅಪಮಾನ. ಹೇಗೆ? ಗರುಡನಿತ್ತು ನಿನಗೆ ಅಪಮಾನ ಮಾಡಿದ ಹಾಗಾಯ್ತಲ್ಲ ಎಂಬುವಂತಹ ಕಳಂಕ ಬರಬಹುದು. ಹಾಗೆಂದು ತಾ ಮುನ್ನೆಚ್ಚರಿಕೆಯಿಂದಾಗಿ ನಾನು ಹೊರಡುತ್ತೇನೆ. ಆದಿತ್ಯ, ನೀನು ಹೊರಟಿದ್ದಾದ್ರೆ ಏನಾದ್ರೂ ಒಂದು ಫಲಿತಾಂಶ ಬಂದೇ ಬರ್ತದೆ. ಖಂಡಿತ ಬಂದೇ ಬರ್ತದೆ. ನೀನು ಸುಮ್ಮನೆ ಬರುವವಲ್ಲ. ನೀನು ಹೋದವ
ಅಲ್ಲ ನೀನು ಹೋದವ ಹೀಗೆ ಬರುವುದಿಲ್ಲ ನನಗೆ ಗೊತ್ತುಂಟು ನನಗೆ. ನೀನು ಏನು ಮಾಡ್ತೀವಿ ಅದು ಗೊತ್ತುಂಟು ನನಗೆ. ನಿನ್ನ ಯೋಗ್ಯತೆ ಏನು ಅದು ನನಗೆ ಗೊತ್ತುಂಟು. ನನಗೆ ಕೆಲವರೆಲ್ಲ ಕೈ ಮುಗಿತಾರೆ, ನಮಸ್ಕಾರ ಮಾಡ್ತಾರೆ. ಯಾಕೆ? ನನ್ನ ಜೊತೆಯಲ್ಲಿ ನೀನಿದ್ದದ್ರಿಂದ. ಮತ್ತೆ ನೀನು ಇಲ್ಲದಿದ್ರೆ ನಮ್ಮನ್ನೆಲ್ಲ ಲೆಕ್ಕಕ್ಕೆ ತಗೊಳ್ಳುವವರು ಯಾರಿದ್ದಾರೆ ಗೊತ್ತಾ? ಯಾರಿಗೂ ಲೆಕ್ಕವಿಸಿಕೊಳ್ಳಿಲ್ಲ. ಒಂದು ವೇಳೆ ನನಗೆ ಮಾನವರಿಯಾಗೆ ಅಥವಾ ನನ್ನ ಯೋಗ್ಯತೆ ಉಂಟುಂಟಾದ್ರೆ ಅದು ನಿನ್ನಿಂದ. ನೀನು ಹೀಗೆ ಹೋಗ್ಬೇಕು. ಆ ಅಹಂಕಾರದಲ್ಲಿ ಇರುವಂತಹ ಮಂಗಗಳನ್ನು ಹಿಡ್ಕೊಂಡು ನೀನು ಬಂದಿರ್ತಾರೆ ಅಲ್ಲಿಗೆ ನನಗೆ ಸಮಾಧಾನ. ಶುಭಮಾಲೆ ನಿಮಗೆ ಯಾವ ವ್ಯವಸ್ಥೆ ಆಗಬೇಕು ಅದನ್ನು ನಾನು ಮಾಡ್ತೀನಿ. ಕೋತಿಗಳಂತೆ ಹೇಳಬೇಕು. ಹೌದು, ಹಾಗಾಗಿ ನಿಮ್ಮ ಕೋತಿಗಳೆಂದು ಹುಪ್ಪಟೆ ತಿನ್ನುವವನೇ. ಕೊಳೆತ ಹಣ್ಣುಗಳನ್ನು ತಿನ್ನುವವ. ನಾವು ಕೊಳೆತದ್ದಾದ್ರೂ ತಿಂತೇವೆ, ಆದ್ರೆ ನಿನ್ನ ಹಾಗೆ ಹುಳು ಹುಪ್ಪಟ ಎಲ್ಲ ತಿನ್ನುವುದಿಲ್ಲ. ಪರವಾಗಿಲ್ಲ. ನೀನು ಬರ್ಬೇಕು ಅಂತ ಹೇಳಿದ್ರೆ ನಾವು ಬರ್ಲಿಕ್ಕ? ನೀನು ಬರ್ಬೇಕು ಅಂತ ಹೇಳಿದ್ರೆ ನಾವು ಬರ್ಲಿಕ್ಕ? ಬರ್ಲೇಬೇಕು. ಹೇಗೆ? ಇಲ್ಲಿ ಕೇಳುವವ ನಾನಿದ್ದೇನೆ. ಅವನ ಮಗನ ಯಾವನೋ ಬೈತ ಇರ್ತಾರಲ್ಲ ಹೇಳಿ ಅವ ಅಡಗಿ ಕೂತಿದ್ದಾನೆ, ನಿನ್ನಂತವನ್ನು ಎದುರು ಹಾಕಿದ್ದಾನೆ, ನೀವು ಸಾಯಲೇಬೇಕು. ಹಾಗಲ್ಲ, ಅವರಲ್ಲೇ ಇರುವವರು. ಮೊದಲಾಗಿ ನಾ ಬರಲೇಬೇಕು. ನಿಮ್ಮಲ್ಲಿ ಕೇಳು, ನಿಮಗೆ ಹಸಿವಾಗಿದಾ? ಹಸಿವಾಗಿದಾ? ಹಸಿವಾದ್ರೆ ನೀನು ಕೊಡ್ತೀಯಾ? ಅಲ್ಲ, ಹಸಿವಾದ ಎರಡಲ್ಲ, ಒಂದು ಹೊಟ್ಟೆಗಾಗಿ. ಒಳ್ಳೆ ಸಾಹಿತ್ಯ ಬಂದಿರು. ಒಂದು ಹೊಟ್ಟೆಗಾಗಿ, ಉದರ ಪೋಷಣೆಗಾಗಿ ಹೊಟ್ಟೆಗೆ, ಇನ್ನೊಂದು ಹೊಟ್ಟೆಗಿಚ್ಚಿ. ಹೌದಾ? ನೀನು ತಿನ್ನುವುದು ಹೊಟ್ಟೆ ಕಿಚ್ಚು ಅಂತ ಹೇಳಿದ್ರೆ ಹೊಟ್ಟೆ ಒಳಗಿರುವ ಕಿಚ್ಚು ಆಗ ಬೆಂಕಿ ಅದು ಮನಸ್ಸಿನಲ್ಲಿ ಈಗ ಹಸಿವೆ ಕಿಚ್ಚು ಅಂತ ಹೇಳಿ. ಅದೇ ನೀನು ಕೂಡ ತಿನ್ನದಿದ್ರು ಪರವಾಗಿಲ್ಲ, ಬೇರೆಯವರು ತನ್ನ ಹಣ್ಣು ತಿನ್ಬಾರ್ದು. ಅದಕ್ಕಾಗಿ ಆ ಉದ್ದೇಶದಿಂದ ಹಣ್ಣುಗಳನ್ನು ಇಟ್ಟು ಅಲ್ಲಿ ಸರಿದು ನೋಡಿ ಅಂತ ಎಲೆಗಳೇ ಇಲ್ಲ ಮರಗಳಲ್ಲಿ. ಆಗಿರುವಾಗ ನೀವು ಈ ರೀತಿಯಾದ ಉಪಟ ಮಾಡುತ್ತಾ ಇದ್ದೀರಲ್ಲ, ಯಾರು ಯಾರು ನೀವು ಮಾತನಾಡೋದು ಬಿಟ್ಟೇನು? ಏನು ಮಾತಾಡುವುದು? ಇಲ್ಲಿ ನಮಗೆ ಏನು ಬೇಕು ಅಂತ ಹುಡುಕುತ್ತಾ ಬಂದಾಗ ಸಿಕ್ಕಿದ ಮರದ ಹಣ್ಣನ್ನು ಕಿತ್ತು ಮರದ ಕೊಂಬೆಗಳನ್ನು ಮುರಿದು ನಾವು ನಮ್ಮ ವ್ಯವಹಾರ ಮಾಡಿದ್ರೆ ನಿಮಗೆ ಬೇಕೇ ಎಂದಿದ್ದರೆ ಅಲ್ಲಿ ಬರ್ಬೋದು.
ನಾವ ನಮ್ಮಲ್ಲಿ ಕೇಳ್ಬೋದು. ಹಾ, ಹಾ, ಹಾ. ನಿಮ್ಮ ಹಸುವಿಗೆ ಏನಾದ್ರೂ ಒಂದು ಕೊಟ್ಟು ಉಪಚರಿಸಬಹುದು. ಬಹುಶಃ ನೀವು ಒಬ್ಬ ಸಾಕಿದ ಹಕ್ಕಿ ಕಾಣ್ತದೆ. ಹಾ. ಇಲ್ಲಿಯವರೆಗೆ ಪಂಜರದಲ್ಲಿ ಕುಳಿತು ಅದೊಂದು ಮಾತುಂಟು. ಹಾ. ಹೇಗೂ ಒಮ್ಮೆ ಕುತ್ತಿಗೆಗೆ ಹಗ್ಗ ಹಾಕಿ ಯಾವುದಾದ್ರೂ ಮರಕ್ಕೆ ಕಟ್ಟಿದ್ರೆ ಹಾ. ಮತ್ತೆ ಹಗ್ಗ ಬಿಚ್ಚಿದಾಗ ಅದಕ್ಕೆ ನೆನಪೆದ್ದದು ನನ್ನನ್ನು ಕಟ್ಟಿದ್ದಾರೆ ಅಂತ. ಅದು ಇಷ್ಟೇ. ಹಾ, ಇಷ್ಟಲ್ಲ, ಅದು ಪರತಂತ್ರದ ಲಕ್ಷಣ. ಬಹುಶಃ ನೀನು ಹಾಗೆ ಪಂಜರದಲ್ಲಿ ಇಟ್ಟವ ಕಾಣ್ತದೆ. ಈಗ ಬಂದು ನಮ್ಮನ್ನು ಪ್ರಶ್ನಿಸ್ತಾ ಇದ್ದೀಯ. ನಾವು ಕೇಳ್ತಾ ಇರುವುದು ಇಲ್ಲಿ ಒಬ್ಬ ನಾಯಕ ಅಂತ ಇದ್ದಾವಲ್ಲ, ಯಾವ ಬಲರಾಮ ಕೊಕ್ಕು ಮುರಿದೇನು ದೇವರ ಎಂತದ್ದು ಗೊತ್ತಿಲ್ಲ. ಎಲ್ಲಿದ್ದಾನೆ, ಹೇಗಿದ್ದಾನೆ, ಅವನನ್ನು ಕಳಿಸು. ಹೋಗ ಒಳ್ಳೆಯ ರೀತಿಯಲ್ಲಿ ನಿಮ್ಮಲ್ಲಿ ಮಾತನಾಡಿಸಿ ಕಲಿಸಿಕೊಂಡು ಹೋಗೋಣ ಎಂಬುದಾಗಿ ಯೋಚನೆ ಮಾಡಿದೆ. ನಾರ್ಮಲ್ ಮುಂದೆ ಬರ್ತಾ ಇದ್ದು. ಒಳ್ಳೆಯ ಮಾತು. ನೀನು ಆಗದಿಂದ ಆಡುತ್ತಿದ್ದದ್ದು ಒಂದು ಮಾತಾದ್ರೂ ಒಳ್ಳೆಯದುಂಟು ಇದರಲ್ಲಿ. ಒಳ್ಳೆಯದು ಒಳ್ಳೆಯದು ಪರಿಚಯ ಉಂಟು ನನಗೆ. ಗೊತ್ತುಂಟ ನಮ್ಮ ತಮ್ಮ ಅಧಿಕಾರಿ ಯಾರು? ಅವ ತಮ್ಮ ಅಂತ ಹೇಳ್ತಿರುವುದೇ ನನಗೆ ಅಭಿಮಾನ. ಅದೇ ಒಳ್ಳೆಯದು. ಈ ಅಧಿಕಾರಿ ಅಪಹಾಸ್ಯ ಮಾಡಬೇಕು. ಒಬ್ಬ ಮಹಾನವ ರಾಮನಾಗಿ ಬಲವಾನವಾಗಿ ಜನ್ಮವೆತ್ತಿದ್ದಾನೆ ಎಂದಾಗಿತ್ತು. ಆ ರಾಮನಿಗೆ ಅಪಮಾನ. ಆ ದೇವತ್ವ ನಿನಗೆ ಇರಲಿ. ನೀನು ಇಲ್ಲಿ ಸಾಯದೆ ಹೋಗಿ ಬದುಕಿದ್ರೆ ರಾಮನನ್ನು ಬರುವುದಕ್ಕೆ ಹೇಳು. ರಾಮ ಬಾರದೇ ಇದ್ರೆ ಅವನನ್ನು ಸೇರು. ಅವನ ಮೇಲೆ ಕಾಲನಿಸಿ ರಾಮನಿಗೆ ಹೇಗಾದೆ ಬಲರಾಮ ನೀನು ಹೇಗಾದೆ ಎಂಬ ಹಾಗೆ ಕಷ್ಟ ಮಾಡುವುದಕ್ಕೆ ನಾವು ಸಿದ್ಧರಿದ್ದೇವೆ. ಹೋಗುತ್ತೀಯ? ನೀವು ಹೋಗುವನಲ್ಲ, ನಿಮಗೆ ಕಡಿದಾದ ನಿಮ್ಮನ್ನು ಹೋಗಿ ಹೇಳುವುದಕ್ಕೊಬ್ಬ
ನೂತನ ಬೇಕಲ್ಲ, ಆದರೆ ಹೀಗೆ ಬಿಡುವುದಲ್ಲ. ಅದೊಂದು ಸ್ವಲ್ಪ ಹಾಗೆ. ಹೇಳ. ಏಯ್! ಗರುಡದೇವ. ಮೂಗಿಗೆ. ಅಮ್ಮ, ಅವನಿಗೆ ಸರಿಯಾದ ವಿಚಾರಕ್ಕೆ ಹೆಚ್ಚಿಸು. ಆಗಲ್ಲ, ಸ್ವಲ್ಪ ಆಚರಿಸಬೇಕು. ಬಿಡಿ, ಎರಡು ಕಾಲುಗಳಲ್ಲಿ ಕೈಗಳನ್ನು ಹೇಳಿ ಇವರನ್ನು ಜೋಗುಳ ಹಾಕಿ. ಜೋ ಜೋ ಪನ್ನಗ ಕೊಲಗೆ ಮಾರಿ ಜೋ ಜೋ ಗುಣಪ್ರದ ಕಾಪಾರಿ ಜೋ 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 जो जो दीकर माता निकारी जो जो नमः आके जो माई जो जो दीकर माता निकारी जो 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 पन्नगर लगे मारी जो जो नपत माथा पभारी जो 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 ಹೆಣ ತಿನ್ನುವ ಅಂತಲೇ ಇಲ್ಲಿಗೆ ಎಂತದ್ದು ಯಾರು ದೇವ ಯಾರು ದೇವ ಮತ್ತೆ ನಂತದ್ದು ಬೋಲ್ಡ್ ರಾಮ 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 ನೀವು ಎಲ್ಲಿ ರಾಮ ಬಲರಾಮ ಬಲ ಬಲ ರಾಮ ಬಲ ಹಾಗಲ್ಲ ರಾಮ ಹಾಗಲ್ಲ ಇನ್ನು ಮುಂದೆ ಹೇಗಾಗಿದೆ ನಿಮಗೆ ಜೋಗಳ ಸಾಹಿತ್ಯ ಹೆಣ್ಣುಂಟು ನನ್ನಲ್ಲಿ ಬೇಕಾದಷ್ಟು ಲೆಕ್ಕ ಪುಸ್ತಕವನ್ನು ಕೇಳಬೇಕು ಹುಡುಗಿ ಬರಬೇಕೆಂಬಾಯಿತು ಅವನಿಗೆ ಹೊರಲಾಡಿಸಬೇಕು ಉಪ್ಪಲ್ಲಿ ಹಾಕಿದ್ದು ಹೇಗಾಯ್ತು ಈಗ ಸದ್ಯಕ್ಕೆ ಹಾಲಾದಿತ್ತು ಈ ಕ್ಷಣವೇ ಇವನ ವ್ಯಕ್ತಿಯನ್ನು ಹಿಡಿದು ಹರಿಸಿಬಿಡೋಣ. ಹೌದಲ್ಲ